ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾರಂತ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಭೂಮಿಕಾ ಅವರು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನೀರಿನಲ್ಲಿ ಅವ್ರ ಹೆಸರು ಹಾಗೆ ಗೌತಮ್ ಹೆಸರನ್ನ ಬರೆದು ಸ್ವಲ್ಪ ನೋಡ್ತಾನೆ ಇರ್ತಾರೆ. ಇದನ್ನು ನೋಡಿ ಗೌತಮ್ಗೆ ಅನಿಸುತ್ತೆ, ಅಲ್ಲ ಭೂಮಿಕಾ ಅವ್ರು ಯಾಕೆ ಈ ರೀತಿ ಚೇಂಜ್ ಆಗಿಬಿಟ್ರು, ಈ ರೀತಿ ಎಲ್ಲ ತುಂಬಾ ಮೌನವಾಗಿ ಕೂತ್ಕೊಳ್ಳೋ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅಲ್ವೇ ಅಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ತಕ್ಷಣ ಮನೆಗೆ ಒಬ್ಬರು ವ್ಯಕ್ತಿ ಬಂದೇ ಬಿಡ್ತಾರೆ. ಅವರೇ ಈ ಮಲ್ಲಿಯವರು ಎಂಟ್ರಿ ಕೊಟ್ಟ ತಕ್ಷಣ ಗೌತಮ್ ಅವರು, ಮಲ್ಲಿ ನೀನು ಬೇಗ ಬರಬೇಡ, ನಿಧಾನವಾಗಿ ಬಾ, ಏಕೆ ಅಂತಂದರೆ ಸರ್ಪ್ರೈಸ್ ಕೊಡಬೇಕು ಭೂಮಿಕಾಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ಮಲ್ಲಿಯವರು ಸರಿ ಆಯಿತು ಭಾವರೇ ಅಂತ ಅಂದ್ಬಿಟ್ಟು ಬಂದು ಕಣ್ಣನ್ನು ಮುಚ್ಚುತ್ತಾರೆ ಭೂಮಿಕಾ ಅವ್ರಿಗೆ ಶಾಕ್ ಆಗುತ್ತೆ. ಅಲ್ಲ ಯಾರಿರ್ಬೋದು, ಗೌತಮ್ ಅವರೇ ನೀವೇ ಅಲ್ವಾ, ಯಾಕೆ ಈ ರೀತಿ ಕಣ್ಣ ಮುಚ್ಚಳೆ ಆಟ ಆಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಗೌತಮ್ ಹೇಳ್ತಾರೆ, ಇಲ್ಲ ನಾನಲ್ಲ ಭೂಮಿಕಾ ಅವರೇ, ನಾನು ನಿಮ್ಮಿಂದ ದೂರನೇ ಇದ್ದೀನಿ. ಯಾಕೆ ಅಂತಂದರೆ ನಿಮಗೆ ಇಷ್ಟ ಆಗಿರೋವಂಥ ವ್ಯಕ್ತಿನೇ ನಿಮ್ಮ ಕಣ್ಣನ್ನು ಬೆಚ್ಚಿಟ್ಕೊಂಡಿರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಾ, ಯಾರು ಬಂದಿರ್ಬೋದು ಮನೆಗೆ? ಓ ಅಪ್ಪಿನಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ ಅಪ್ಪಿ ಅಲ್ಲ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಸರಿ ಇನ್ಯಾರಿರ್ಬೋದು, ಅಮ್ಮ ಏನಾದರೂ ಬಂದಿದ್ದಾರಾ, ಅಕಸ್ಮಾತ್ ಏನಾದರೂ ಭಾಗ್ಯಮ್ಮ ಬಂದುಬಿಟ್ರಾ ಅಂತ ಅಂದ್ಬಿಟ್ಟು ಮತ್ತೆ ಭೂಮಿಕಾ ಹೇಳ್ತಾ ಇರ್ತಾರೆ. ಇಲ್ಲ ಇನ್ಯಾರಿರ್ಬೋದು ನನಗೆ ಇಷ್ಟವಾದ ವ್ಯಕ್ತಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಇಲ್ಲ ನನಗೆ ಯಾರು ಅಂತ ಕಂಡುಹಿಡಿಯೋಕ್ಕೆ ಆಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಮಲ್ಲಿ ಮಾತ್ರ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇಲ್ಲ ಮತ್ತೊಂದು ಸಾರಿ ಗೆಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ಏನಾದರೂ ಜೀವ ಬಂದಿರ್ಬೋದು, ಅಪೇಕ್ಷೆ ಬಂದಿರ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾರೆ. ಅವರಿಬ್ಬರು ಅಲ್ಲ ಅಂತ ಅಂದ್ಬಿಟ್ಟು ಗೌತಮ್ ಹೇಳಿದಾಗ, ಯಾರ ಹೆಸರು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ, ಈ ಕ್ಯೂರಿಯಾಸಿಟಿ ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ, ಯಾರು ನೀವೇ ಹೇಳಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ಮಲ್ಲಿ, ಹೋಗಿ ಅಕ್ಕರೆ, ನಿಮಗೆ ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ. ಅಲ್ಲ ಅಷ್ಟೊಂದೆಲ್ಲ ಹೆಸರು ಹೇಳಿದ್ರಿ, ಎಲ್ಲರ ಹೆಸರು ಕೂಡ ಹೇಳಿಬಿಟ್ರಿ ನೀವು, ನಿಮ್ಮ ಮನಸ್ಸಲ್ಲಿ ನನ್ನ ಹೆಸರೇ ಬರಲಿಲ್ವಾ, ಮಲ್ಲಿ ಅನ್ನೋ ಒಂದು ಮಾತೇ ಬರಲಿವಲ್ಲ. ಅಕ್ಕರ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಭಾವರೇ, ನೀವೇ ಸರಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಹೇ ಮಲ್ಲಿ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ, ನಿನ್ನ ಮೇಲಿನ ಪ್ರೀತಿ ಯಾವತ್ತಿಗೂ ಕೂಡ ಕಮ್ಮಿ ಆಗೋದಿಲ್ಲ. ಯಾಕೆ ಅಂತ ಅಂದರೆ ನೀನೇ ನನ್ನ ಕಷ್ಟ ಕಾಲದಲ್ಲಿ ಎಲ್ಲನೂ ಕೂಡ ಸಹಾಯ ಮಾಡಿದ್ದು, ನನ್ನ ಕಷ್ಟಕ್ಕೆ ನೀನೇ ಕೂಡ ಆಗಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇ ಮಲ್ಲಿ ಹೇಳ್ತಾರೆ, ಅಕ್ಕ ಏನು ಒಂದು ಫೋನ್ ಕೂಡ ಮಾಡ್ತಾವಲ್ಲ, ಯಾಕೆ ಇಷ್ಟೊಂದು ಡಲ್ಲಾಗಿ ಕೂತಿದ್ದೀರಾ, ಏನು ಯೋಚನೆ ಮಾಡ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾ, ಇಲ್ಲ ಸುಮ್ಮನೆ ಕೂತಿದ್ದೆ, ಮಕ್ಕಳೆಲ್ಲ ಕೂಡ ಸ್ಕೂಲಿಗೆ ಹೋದರು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೆ ಅಷ್ಟೇ ಮಲ್ಲಿ. ಸರಿ ಏನು ಸಮಾಚಾರ, ಎಲ್ಲರೂ ಕೂಡ ಹೇಗಿದ್ದಾರೆ, ಯಾಕೆ ಇತ್ತೀಚೆಗೆ ಮನೆ ಕಡೆ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದ್ರ ಮಲ್ಲಿ, ನಿಮಗೆ ಗೊತ್ತಿದೆಯಲ್ಲ ಅಕ್ಕರೆ, ನಾನು ಎಜುಕೇಷನ್ ಪೂರ ಇನ್ನೂ ಆಗಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಗಮನ ಹರಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಕ್ಕರೆ ಮಕ್ಕಳು ಎಲ್ಲ ಕೂಡ ಹೇಗಿದ್ದಾರೆ, ಅದರಲ್ಲೂ ಮಿಂಚು ನಿಮ್ಮ ಮಗಳೇ ಅನ್ನೋ ವಿಷಯ ಗೊತ್ತಾಗಿ ನನಗೆ ತುಂಬಾ ಖುಷಿ ಆಯಿತು. ನನಗೆ ಬರ್ತಡೆಗೆ ಬರೋದಕ್ಕೆ ಆಗಲೇ ಇಲ್ಲ, ಯಾಕೆ ಅಂತಂದರೆ ತುಂಬಾ ವರ್ಕ್ ಬ್ಯುಸಿ ಇದೆ, ಅದಕ್ಕೆ ಇವತ್ತು ಬಂದುಬಿಟ್ಟೆ. ಮಕ್ಕಳನ್ನ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬಾ ನನಗೆ ಕಾತರ ಅನ್ನಿಸ್ತಿತ್ತು, ಅದಕ್ಕೆ ಒಂದೆರಡು ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿಕಾ ಹೇಳ್ತಾರೆ, ಮಲ್ಲಿ ನೀನು ಏನು ಹೊರಗಿನವಳ, ನೀನು ಕೂಡ ಈ ಮನೆಯವಳೆ, ನೀನು ಎಷ್ಟು ದಿನ ಬೇಕಾದರೂ ಇಲ್ಲಿ ಇರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಭೂಮಿಕಾ ಅವರು. ಆದರೆ ಗೌತಮ್ ಹೇಳ್ತಾರೆ, ಏನು ಮಲ್ಲಿ ಸಮಾಚಾರ, ದಿಢೀರ್ನೇ ಬಂದುಬಿಟ್ಟಿದ್ಯಾ, ಅದರಲ್ಲೂ ಭೂಮಿಕಾ ಅವ್ರ ಜೊತೆ ನೀನು ಚೆನ್ನಾಗಿ ಕೂಡ ಮಾತಾಡ್ತೀಯಲ್ವ, ಯಾಕೋ ಭೂಮಿಕಾ ಅವ್ರು ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ ಯಾವಾಗಲೂ ಕೂಡ, ಏನು ಅಂತ ನೀನು ತಿಳ್ಕೊಂಡು ಹೇಳಬೇಕು ಅಂತ ಅಂದ್ಬಿಟ್ಟು ಗೌತಮ್ ಅವರು ಹೇಳ್ತಾ ಇರ್ತಾರೆ. ಆದರೆ ಗೌತಮ್ ಅವರು ಕೂಡ ತುಂಬಾ ಅರೇಂಜ್ಮೆಂಟ್ ಮಾಡೋ ಒಂದು ಬ್ಯುಸಿಯಲ್ಲೂ ಕೂಡ ಇರ್ತಾರೆ. ಏಕೆ ಅಂತ ಅಂದರೆ ಭೂಮಿಕಾ ಅವ್ರದ್ದು ಹಾಗೆ ಗೌತಮ್ ಅವ್ರದ್ದು ಬೆಳಿಗ್ಗೆ ಇದ್ದರೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇರುತ್ತೆ, ಅವ್ರು ತುಂಬಾ ರೆಡಿ ಮಾಡ್ಕೊಳ್ತಾ ಇರ್ತಾರೆ, ತುಂಬಾ ಗಜಿಬಿಜಿಯಲ್ಲಿ ಕೂಡ ಇರ್ತಾರೆ. ಇದನ್ನು ನೋಡಿ ಮಲ್ಲಿಗೆ ಅನ್ನಿಸ್ತಾ, ಏನಿದು ಈ ರೀತಿ ನಡ್ಕೊಳ್ತಾ ಇದ್ದಾರಲ್ಲ ಭಾವರೇ, ನನಗೇನೋ ಅನ್ನಿಸ್ತಾ ಇದೆ, ನೀವು ಯಾಕೋ ಗಡಿಬಿಡಿ ಮಾಡ್ಕೊತಾ ಇದ್ದೀರಾ, ಇಷ್ಟೊಂದೆಲ್ಲ ಬ್ಯುಸಿ ಇದ್ದೀರಾ, ಯಾಕೆ ಇಷ್ಟೊಂದು ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮಲ್ಲಿ ಜೋರಾಗಿ ಮಾತಾಡಬೇಡ, ಸುಮ್ಮನಿರು, ಯಾಕೆ ಅಂತ ಅಂದರೆ ನಾಳೆ ಬೆಳಿಗ್ಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಂದು ಭೂಮಿಕಾದು, ಈ ವಿಷಯನ ನೀನು ಭೂಮಿಕಾಗೆ ಹೇಳ್ಬೇಡ, ನಾನು ಸರ್ಪ್ರೈಸ್ ಆಗಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಭೂಮಿಕಾಗೆ ನಾನು ಒಳ್ಳೆ ಗಿಫ್ಟ್ ಕೂಡ ಕೊಡಬೇಕು, ಅವರನ್ನು ಖುಷಿ ಪಡಿಸ್ಬೇಕು, ಯಾಕೋ ಇತ್ತೀಚೆಗೆ ತುಂಬಾ ಮಂಕಾಕೋತಿರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ, ಹೌದಾ ಇಷ್ಟೊಂದು ಸಂಭ್ರಮ ಇದೆಯಾ, ಎಲ್ಲನೂ ಕೂಡ ತಯಾರಿ ನಾನು ಕೂಡ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಜೋರಾಗಿ ಹೇಳೇ ಬಿಡ್ತಾರೆ. ಆದರೆ ಮತ್ತೆ ಭೂಮಿಕಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಗೊತ್ತಾಗಬಾರ್ದು, ನೀನು ಯಾಕೆ ಇಷ್ಟೊಂದು ಅರ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಗೌತಮ್ ಅವರು. ಸರಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಅರೇಂಜ್ಮೆಂಟ್ ಮಾಡ್ಕೊಳ್ತಾನೆ ಇರ್ತಾರೆ. ಆದರೆ ಭೂಮಿಕಾ ಅವ್ರಿಗೆ ಡೌಟ್ ಆಗ್ತಾ ಇರುತ್ತೆ, ಅಲ್ಲ ಇವರಿಬ್ಬರು ಯಾಕೆ ಈಗ ಓಡಾಡ್ತಾನೆ ಇದ್ದಾರಲ್ಲ, ಏನಿರ್ಬೋದು, ಅಲ್ಲ ಇವ್ರ ತುಂಟಾಟಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಾ ಅಂತ ಅಂದ್ಬಿಟ್ಟು ಭೂಮಿಕಾ ಅನ್ಕೊತಾ ಆದಾಗ, ಈ ಕಡೆ ಗೌತಮ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಭೂಮಿಕಾಗೆ ಗೊತ್ತಾಗಬಾರ್ದು, ಬೆಳಿಗ್ಗೆ ನಾನು ಸರ್ಪ್ರೈಸ್ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಖುಷಿ ಮಾಡ್ಕೊತಾ ಇರ್ತಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಅವರು ತಯಾರಿ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಈ ವಿಷಯ ಮಕ್ಕಳಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಗೌತಮ್ ಅವರು ತುಂಬಾ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ.
ಆದರೆ ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಶಕುಂತಲಾ ದೇವಿಯವರು. ಎಷ್ಟು ಮೆರಿತೀರಾ ಮೆರೀರಿ, ನಮ್ಮನ್ನು ಇಷ್ಟೊಂದೆಲ್ಲ ದ್ವೇಷ ಮಾಡಿ ಹೊಟ್ಟೆ ಉರಿಸ್ತಾ ನೀವು ಈ ರೀತಿ ಖುಷಿಯಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನ, ಏನಾದರೂ ಒಂದು ಅವಾಂತರ ಮಾಡೇ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನನ್ನ ಹೆಸರಿಗೆ ಕಳಂಕ ಬರೋದಂತೂ ಗ್ಯಾರಂಟಿ. ನಾನು ಒಟ್ಟಾರೆ ಈ ಭೂಮಿಕಾನ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ಮಕ್ಕಳ ಜೊತೆ ಖುಷಿಯಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಶಕುಂತಲಾ ದೇವಿಯವ್ರು ಮಾತ್ರ ತುಂಬಾ ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ. ಅವ್ರನ್ನ ಅಬ್ಸರ್ವ್ ಕೂಡ ಮಾಡ್ತಾನೆ ಇರ್ತಾರೆ ಲಕ್ಷ್ಮೀಕಾಂತು ಹಾಗೆ ಪಾರ್ಥ ಅವರು. ಲಕ್ಷ್ಮೀಕಾಂತಿಗೆ ಗೊತ್ತಾಗ್ತಾ ಇರುತ್ತೆ, ಇಲ್ಲ ಸಿಸ್ಟರ್ ಬದಲಾಗಿಲ್ಲ, ಏನೋ ಒಂದು ಮಾಡ್ಕೊಂಡು ಕೂತಿದ್ದಾಳೆ, ನಾವು ಹೀಗೆ ಸುಮ್ಮನೆ ಕೂತ್ರೆ ಸುಮ್ಮನೆ ತಪ್ಪಾಗ್ಬಿಡುತ್ತೆ, ಹೇಗಾದರೂ ಮಾಡಿ ಅವಳ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು, ಏನಾದರೂ ಅವಾಂತರ ಮಾಡೋದಕ್ಕಿಂತ ಮುಂಚೆ ನಾನು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಕೂಡ ಅವ್ರ ಹಿಂದೆನೇ ಇರ್ತಾರೆ. ಈ ಕಡೆ ಭೂಮಿಕಾಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಗೌತಮ್ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಬೆಳಿಗ್ಗೆ ಆದ ತಕ್ಷಣ ಅವ್ರಿಗೆ ಒಂದು ಗಿಫ್ಟ್ ಕೂಡ ಕೊಟ್ಟು ಸರ್ಪ್ರೈಸಾಗಿ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿಕಾಗೆ ಈ ಕಡೆ ಖುಷಿ ಕೂಡ ಆಗ್ತಾನೆ ಇರುತ್ತೆ. ಆದರೆ ಒಂದು ಕಡೆ ಈ ಒಂದು ಆ್ಯನಿವರ್ಸರಿಗೆ ನಾನು ಈ ವರ್ಷ ಇದ್ದೀನಿ, ಬಟ್ ಮುಂದಿನ ವರ್ಷ ನಾನು ಗೌತಮ್ ಅವ್ರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಸ್ವಲ್ಪ ದಿನಗಳು ಮಾತ್ರ ಜೊತೆಯಾಗಿರೋದಕ್ಕೆ ಸಾಧ್ಯ. ಈ ವಿಷಯ ಇವ್ರಿಗೆ ಗೊತ್ತಾದರೆ ಎಷ್ಟು ನೋವು ಅನುಭವಿಸ್ತಾ ಇರ್ತಾರೋ. ನಾನು ಏನಾದರೂ ಇವಾಗ ಸಂತೋಷಪಟ್ಟು ಹಾಗೆ ಖುಷಿಪಟ್ಟರೆ ಇವರು ಮುಂದೆ ನನ್ನನ್ನು ಇದೇ ರೀತಿ ಡಿಪೆಂಡ್ ಆಗೇ ಬಿಡ್ತಾರೆ. ಹಾಗೆ ಅವ್ರಿಗೆ ಏನೇನಿಲ್ಲ ಇಷ್ಟ ಅದನ್ನೆಲ್ಲನೂ ಕೂಡ ಗೌತಮ್ ಅವರು ತಂದು ಸರ್ಪ್ರೈಸಾಗಿ ಕೊಟ್ಟಾಗೂ ಕೂಡ ಇವರು ಖುಷಿ ಪಡೋದೇ ಇಲ್ಲ. ಇವ್ರಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಏಕೆ ಅಂತಂದರೆ ನನಗೆ ಕ್ಯಾನ್ಸರ್ ಬಂದಿದೆ, ಈ ವಿಷಯ ಹೇಗೆ ಹೇಳಲಿ ಇವ್ರಿಗೆ, ನನ್ನ ಒಂದು ಆಬ್ಸೆಂಟಿಂದ ಇವ್ರಿಗೆ ನೋವಾಗ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಭೂಮಿಕಾ ಅವರು ಖುಷಿ ಪಡೋದೇ ಇಲ್ಲ. ಆದರೆ ಗೌತಮ್ ಅವ್ರಿಗೆ ಡೌಟ್ ಬರುತ್ತೆ, ಅಲ್ಲ ಈ ಭೂಮಿಕಾಗೆ ಏನಾಗಿದೆ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ, ಇವ್ರಿಗೆ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ ಅಲ್ವಾ, ಯಾಕೆ ಈ ರೀತಿ ಆಗ್ತಿದೆಯಲ್ಲ, ಇಲ್ಲ ಏನೋ ಒಂದು ಸಮಥಿಂಗ್ ಮಿಸ್ ಹೊಡಿತಾ ಇದೆ, 3 ದಿನದಿಂದ ಕೂಡ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ, ಯಾಕೋ ಈ ರೀತಿ ನಡ್ಕೊಳ್ತಾ ಇದ್ದಾರೆ, ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಗೌತಮ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಭೂಮಿಕಾ ಮಾತ್ರ ಖುಷಿ ಪಡ್ತಾನೆ ಇರೋದಿಲ್ಲ. ಅಲ್ಲ ಭೂಮಿಕಾ ಕೂಡ ಏನಾದರೂ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಏನಾದರೂ ಮರ್ತೋಗಿದೆಯಾ, ನಾನು ಕೂಡ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ, ನನಗೆ ಕೂಡ ಒಂದು ಗಿಫ್ಟ್ ಕೂಡ ರೆಡಿ ಮಾಡಿಲ್ವಲ್ಲ, ಇವ್ರು ಆ ರೀತಿ ಇರೋರು ಅಲ್ವೇ ಅಲ್ವಲ್ಲ, ಅದು ಅಲ್ಲದೆ ನಾನು ಇವ್ರ ಜೊತೆ ಇದ್ದಾಗ ಮಾತ್ರ ಇವರು ಗಿಫ್ಟ್ ಕೊಡ್ತಿದ್ರು ಅಂತಲ್ಲ, ನಾನು ಇವ್ರ ಜೊತೆ ಇಲ್ದಿದ್ದಾಗಲೂ ಕೂಡ ನನಗೆ ಈ ರೀತಿ ಇವರು ಗಿಫ್ಟ್ ಮಿಸ್ ಮಾಡಿದವರೇ ಇಲ್ಲ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಮಕ್ಕಳು ಕೂಡ ಹೇಳಿದ್ರು, ಅದರಲ್ಲೂ ಮಿಂಚು ಕೂಡ ಹೇಳಿರ್ತಾರೆ ಹೋಗ್ಬಿಟ್ಟು, ಅಪ್ಪ ಅಮ್ಮ ತುಂಬಾ ಬೇರೆ ರೀತಿ ನಡ್ಕೊಳ್ತಾ ಇದ್ದಾರೆ, ಅಮ್ಮ ಹೇಳಿದ್ದಾರೆ ನನ್ನ ಪಕ್ಕ ಮಲ್ಕೊಳ್ಳೋದಿಲ್ಲ, ಹಾಗೆ ಅವ್ರಿಗೆ ಕೂಡ ಮಾಡಿಸೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ, ಯಾಕಮ್ಮ ಅಮ್ಮ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಯಾಕೆ ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆ, ಅದರಲ್ಲೂ ಕೂಡ ಅಮ್ಮ ನನಗೆ ಬಂದ ತಕ್ಷಣ ಕೂಡ ಸ್ನ್ಯಾಕ್ಸ್ ಕೂಡ ಕೊಡ್ತಿರೋರು, ಇವಾಗ ಸ್ನ್ಯಾಕ್ಸ್ ಕೊಡೋದಕ್ಕೂ ಬರೋದಿಲ್ಲ, ಹಾಗೆ ಅಣ್ಣನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ಕೂಡ ಹೇಳ್ತಿದ್ದಾರೆ, ಅಮ್ಮ ನಮ್ಮನ್ನು ಕೇರ್ ಮಾಡೋದಿಲ್ಲ ಇವಾಗ ಅಂತಲೂ ಕೂಡ ಹೇಳ್ತಿದ್ದಾರೆ, ನಿಮ್ಮನ್ನು ನೀವೇ ನೋಡ್ಕೋಬೇಕು, ಹಾಗೆ ಅಪ್ಪನ ಕೂಡ ನೀವು ಜಾಸ್ತಿ ತುಂಬಾ ತೊಂದರೆ ಕೊಡಬಾರ್ದು ಅಪ್ಪನಿಗೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಗೌತಮ್ ಅವರು ಇಲ್ಲ ಏನೋ ಒಂದು ಆಗಿದೆ, ಮೊದಲು ನಾನು ರಿಪೋರ್ಟ್ನ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ರಿಪೋರ್ಟ್ ಕಡೆ ಗಮನ ಹರಿಸ್ತಾ ಇರ್ತಾರೆ. ಆ ರಿಪೋರ್ಟ್ ನೋಡಿ ತುಂಬಾ ಶಾಕ್ ಆಗುತ್ತೆ, ಅಲ್ಲ ಈ ರೀತಿ ಬರೆದಿದೆಯಲ್ಲ ಈ ರಿಪೋರ್ಟಲ್ಲಿ, ಇದೇನಾದರೂ ಫೇಕ್ ರಿಪೋರ್ಟಾ, ಅಕಸ್ಮಾತ್ ಏನಾದರೂ ಇದೇ ರಿಯಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಭೂಮಿಕಾ ಅವ್ರ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆ, ಅದಕ್ಕೆ ನಾನು ಯಾವತ್ತಿಗೂ ಕೂಡ ಇದನ್ನು ನಾನು ನೆಗ್ಲೆಕ್ಟ್ ಮಾಡಲೇಬಾರ್ದು, ಮೊದಲು ಹೋಗ್ಬಿಟ್ಟು ಇದನ್ನೆಲ್ಲ ವಿಚಾರಿಸ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಗೌತಮ್ ಅವರು ಡಿಸೈಡ್ ಆಗ್ತಾರೆ. ಆದರೆ ಶಕುಂತಲಾ ದೇವಿ ಅವರು ಮತ್ತೆ ಹೇಳ್ತಾರೆ ಡಾಕ್ಟರ್ಗೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಟ್ಯಾಬ್ಲೆಟ್ನ ನೀವು ಚೇಂಜ್ ಮಾಡಲೇಬಾರ್ದು, ಅವ್ರ ಆರೋಗ್ಯ ತುಂಬಾ ಹದಗೆಡಬೇಕು, ಅದೇ ರೀತಿ ಕೊಡ್ತಾನೆ ಹೋಗಬೇಕು, ನಾನು ಇನ್ನೆಲ್ಲ ಸಿಂಪ್ಟಮ್ಸ್ ಹೇಳಿದ್ದೀನಿ ಆ ರೀತಿ ಬರಬೇಕು, ಅದೇ ರೀತಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿ ಕೊಡ್ತಾ ಇರ್ತಾರೆ. ಅವರು ಅದೇ ರೀತಿ ಕೂಡ ನಡ್ಕೊಳ್ತಾ ಇರ್ತಾರೆ. ಭೂಮಿಕಾಗೆ ದಿನಕ್ಕೆ ತುಂಬನೇ ಅವರು ವೀಕ್ ಆಗ್ತಾ ಇರ್ತಾರೆ, ಭಯ ಕೂಡ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.